ಇವತ್ತು ಈಗ ತಾನೇ ಬಂದಿರತಕ್ಕಂಥ ತಾಜಾ ಸಮಾಚಾರ ಏನು ಅಂದರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ 187 ಕೋಟಿ ಭ್ರಷ್ಟಾಚಾರದ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ ಅವರು. ನಾಗೇಂದ್ರ ಅವರ ಮೂಲಕ ಭ್ರಷ್ಟಾಚಾರವನ್ನು ಮಾಡಿಸಿ ಎಸ್ಟಿ ಸಮುದಾಯದ ಹಣವನ್ನು ನಾಗೇಂದ್ರ ಅವರ ಮೂಲಕ ತೆಲಂಗಾಣ ಚುನಾವಣೆಗೆ ಹೋಗೋ ಥರ ಮಾಡಿ ಬಳ್ಳಾರಿ MP ಚುನಾವಣೆಗೆ ನಾಗೇಂದ್ರ ಅವರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿ ಚುನಾವಣೆಗೂ ಹೋಗೋ ಥರ ಮಾಡಿರ್ತಕ್ಕಂಥ ಈ ಸರ್ಕಾರ ಇವತ್ತು ನಾಗೇಂದ್ರ ಅವರ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿದೆ. ನಾನು ಸರ್ಕಾರವನ್ನು ಕೇಳ್ತೇನೆ, BJPಯವರು ಆದಿವಾಸಿ ವಿರೋಧಿಗಳು, ST ವಿರೋಧಿಗಳು, ದಲಿತ ವಿರೋಧಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ ಪಾರ್ಟಿನೇ, ಕಾಂಗ್ರೆಸ್ ಸರ್ಕಾರನೇ ದಲಿತ ವಿರೋಧಿ, ಕಾಂಗ್ರೆಸ್ ಸರ್ಕಾರನೇ ಆದಿವಾಸಿ ವಿರೋಧಿ. ಹೇಗೆ ಅಂತಂದರೆ ಆ ಹಣ ಏನಿದೆ 187 ಕೋಟಿ ಹಣ, ಅದು ST ಸಮುದಾಯದ ಕಲ್ಯಾಣಕ್ಕೆ ಮೀಸಲಿಟ್ಟತಕ್ಕಂಥ ಹಣ. ಆದಿವಾಸಿ ವಿದ್ಯಾರ್ಥಿಗಳಿಗೆ, ST ವಿದ್ಯಾರ್ಥಿಗಳಿಗೆ, ST ರೈತರಿಗೆ, ST ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ, ಅವ್ರಿಗೆ ಸಮುದಾಯ ಭವನವನ್ನು ಕಟ್ಟಿಕೊಡೋದಕ್ಕೆ, ಸಣ್ಣ ಪುಟ್ಟ ವ್ಯಾಪಾರ ಉದ್ದಿಮೆಗಳನ್ನು ಮಾಡೋದಕ್ಕೆ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ 189 ಕೋಟಿ ಅನ್ನೋ ಹಣವನ್ನು ತೆಲಂಗಾಣಕ್ಕೆ ಕಳಿಸಿದ್ಯಾಕೆ ಅನ್ನೋದನ್ನು ನಾನು ಕೇಳ್ತೇನೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದರ ನೈತಿಕ ಹೊಣೆಯನ್ನು ಹೊರಬೇಕು, ಬರೀ ನಾಗೇಂದ್ರ ಅಷ್ಟೇ ಅಲ್ಲ. ಹಾಗಾಗಿ ನಾಗೇಂದ್ರ ಅವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ನಾವು ಸ್ವಾಗತ ಮಾಡ್ತೇವೆ. ಮತ್ತು 14 ಜನ ಬಂಧನರಾಗಿದೆ ಅಧಿಕಾರಿಗಳದು. ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿಟ್ಟಿದ್ರು, ನನ್ನ ಮೇಲೆ ಒತ್ತಡವನ್ನು ಹಾಕಿಬಿಟ್ಟು ಹಣವನ್ನು ಬೇರೆ ಬೇರೆ ಕಡೆಗೆ ಕಳಿಸೋದಕ್ಕೆ ಒತ್ತಡ ಹಾಕಿದ್ರು ಅಂತೇಳಿ. ಈ ಎಲ್ಲ ಪರಿಣಾಮವಾಗಿ BJP JDS ಸದನದಲ್ಲಿ ಮತ್ತು ಇಡೀ ಸ್ಟೇಟಲ್ಲಿ ಮಾಡಿದ್ದರ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜೀನಾಮೆಯನ್ನು ಕೊಡಬೇಕಾಯಿತು. ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಇನ್ನೂ ನಾವು ಕೇಳ್ತೇವೆ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ ಅಂತ ಕರೆದಿದ್ದಾರೆ. ಎಸ್, ಬರೇ ನಾಗೇಂದ್ರ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು ಬರಲಿ. ಯಾಕೆ ಅಂತ ಹೇಳಿದರೆ ಇದೊಂದು ಕರಪ್ಟ್ ಗವರ್ನಮೆಂಟ್. ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ. ಆಮೇಲೆ ಗೃಹಲಕ್ಷ್ಮಿ ಇಲಾಖೆಯಲ್ಲಿ 5,000 ಕೋಟಿ ಹಣ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಅವರ ಮಹಿಳೆಯರ ಅಕೌಂಟ್ಗೆ ಹೋಗಿಲ್ಲ. ಆ ಹಣ ಎಲ್ಲೋಯ್ತು? ಅದರ ಲೆಕ್ಕಾಚಾರ ಆಗಬೇಕಾಗಿದೆ. KPSCನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ, ಅನ್ಯಾಯ ಮಾರ್ಗದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಪಶು ವೈದ್ಯಾಧಿಕಾರಿ ಆಗೋದಕ್ಕೆ ಒಬ್ಬರಿಗೆ 80 ಲಕ್ಷ ರೂಪಾಯಿ ಭ್ರಷ್ಟಾಚಾರ. ಈ ಥರ ಭ್ರಷ್ಟಾಚಾರ ನಡೀತಾ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ. ಆಮೇಲೆ SC STಗಳ ಹಣ SCP TSP 52,000 ಕೋಟಿ ರೂಪಾಯಿ ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆಯಾಗಿದೆ. ಹೀಗೆ ಈ ಸರ್ಕಾರ ನಂಬರ್ 1 ಭ್ರಷ್ಟ ಸರ್ಕಾರ. ಇದೊಂದು ಮಹಿಳಾ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ರೈತರಿಗೆ ನೆರವನ್ನು ಕೊಡೋದು ಬಿಟ್ಟು 101 ತಾಲೂಕಿನಲ್ಲಿ ಮಾತ್ರ ಬರ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಈ ಸರ್ಕಾರ. 101 ತಾಲೂಕಲ್ಲ, ಹತ್ತತ್ರ 200 ತಾಲೂಕಲ್ಲಿ ಬರ ಇದೆ. ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ನಾವು ಹೋರಾಟ ಮಾಡ್ತೀವಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಬರೀ ನಾಗೇಂದ್ರ ಅಲ್ಲ, ಮುಖ್ಯಮಂತ್ರಿಗಳೇ ರಾಜೀನಾಮೆಯನ್ನು ಕೊಟ್ಟು ಬರಲಿ, ಹೋಗೋಣ ಚುನಾವಣೆಗೆ.